ಸ್ನೇಹಿತರೆ, ಇಡೀ ವಿಶ್ವವನ್ನ ಭಾರತ ಆಳೋ ಕಾಲ ಬರುತ್ತೆ ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದ. ಅದು ನಿಜವಾಗೋ ಕಾಲ ಹತ್ತಿರವಾಗ್ತಿದೆಯಾ? ವಿಶ್ವಸಂಸ್ಥೆಯ ವಲಸೆ ವಿಭಾಗದ ವರದಿಯ ಪ್ರಕಾರ ಜಗತ್ತಿನಾದ್ಯಂತ ನಾನಾ ದೇಶಗಳಲ್ಲಿ ನೆಲೆಗೊಳ್ತಿರೋ ಭಾರತೀಯ ವಲಸಿಗರ ಪ್ರಮಾಣ 2019 ಹೊತ್ತಿಗೆ 17.5 ಮಿಲಿಯನ್ಗೆ ಏರಿಕೆಯಾಗಿದೆ. ಉದ್ಯೋಗಗಳನ್ನು ಹುಡುಕೊಂಡು ವಿದೇಶಗಳಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ನೆಲೆಗೊಂಡ ಅನಿವಾಸಿ ಹಾಗೂ ಅಲ್ಲಿನ ಪೌರತ್ವ ಪಡೆದ ಭಾರತೀಯರಿವರು. ಗೆಳೆಯರೆ, ಆಧುನಿಕ ಭಾರತೀಯರು ವಿದೇಶಗಳಿಗೆ ವಲಸೆ ಹೋಗೋ ಪರಿಪಾಠ ಶುರುವಾಗಿದ್ದು ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟ ಮೇಲೇನೆ. ನಾವು 10ನೇ ಶತಮಾನದಲ್ಲಿ, ಅದಕ್ಕೂ ಮೊದಲಿನ ಕಾಲಘಟ್ಟದಲ್ಲಿ ಭಾರತ ವಿಶ್ವವ್ಯಾಪಿಯಾಗೋದಕ್ಕೆ ಹೊರಟಿತ್ತು ಅಂತ ಸಾಕಷ್ಟು ಕೇಳಿದ್ದೀವಿ. ಆ ಬಗ್ಗೆ ಸಾಕಷ್ಟು ಐತಿಹಾಸಿಕ ದಾಖಲೆಗಳು ಕೂಡ ನಮಗೆ ಸಿಗುತ್ತವೆ. ಇನ್ನು ಅದರ ಬಗ್ಗೆ ಇರೋ ವಿವಾದಗಳು ಕೂಡ ಕಡಿಮೆ ಏನಲ್ಲ. ನಮ್ಮ ದಕ್ಷಿಣದ ಅರಸರು ಸಾಗರೋಲ್ಲಂಘನ ಮಾಡಿ ಭಾರತದ ಈಶಾನ್ಯ ಭಾಗದಲ್ಲಿ ನಾನಾ ರಾಷ್ಟ್ರಗಳನ್ನು ಗೆದ್ದಿದ್ರು. ಅದಕ್ಕೂ ಮೊದಲಿನ ಅಂದರೆ ಕ್ರಿಸ್ತಪೂರ್ವದ ಇತಿಹಾಸವನ್ನು ನಾವು ನೋಡೋದಾದರೆ ಕೇರಳದಿಂದ ವಲಸೆ ಹೋದ ಇಂಜಿನಿಯರ್ಗಳು ಈಜಿಪ್ಟ್ನ ಪಿರಮಿಡ್ಗಳನ್ನು ಕಟ್ಟಿದ್ರು ಅಂತ ಹೇಳಲಾಗತ್ತೆ. ಅವತ್ತಿಗೆ ಈಜಿಪ್ಟ್ ಜೊತೆಗೆ ನಮ್ಮ ದಕ್ಷಿಣದ ಸಾಗರ ತಟದ ದೇಶಗಳಿಗೆ ಸಮುದ್ರ ವ್ಯಾಪಾರಗಳಿದ್ದುದು ಸುಳ್ಳಲ್ಲ. ಆದರೆ ಆ ನಂತರದ ಪರಿಸ್ಥಿತಿಗಳಲ್ಲಿ ಭಾರತ ಎಷ್ಟು ಸಂಪದ್ಭರಿತವಾಗಿತ್ತು ಅಂದರೆ ನಾವು ದೇಶ ಬಿಟ್ಟು ಹೊರಗೆ ಹೋಗಬೇಕಾದ ಅಗತ್ಯನೇ ನಮಗೆ ಬಂದಿರಲಿಲ್ಲ. ಆದರೆ ಯಾವಾಗ ಭಾರತವನ್ನು ಬ್ರಿಟಿಷರು ಆಕ್ರಮಿಸಿಕೊಂಡ್ರೋ ಆಗ ಕೂಲಿ ಕಾರ್ಮಿಕರಾಗಿ ಭಾರತೀಯರನ್ನು ನಾನಾ ದೇಶಗಳಿಗೆ ಬಲವಂತವಾಗಿ ಕಳುಹಿಸೋದಕ್ಕೆ ಶುರು ಮಾಡಿದರು. ಹಾಗವತ್ತು ಕೆಲಸ ಮಾಡೋದಕ್ಕೆ ಅಂತ ಹೋದ ನಮ್ಮ ದಕ್ಷಿಣ ಹಾಗೂ ಈಶಾನ್ಯ ಭಾರತದ ಭಾರತೀಯರು ಇವತ್ತು ತಾವು ಕೆಲಸ ಮಾಡಿದ ದೇಶಗಳಲ್ಲಿ ತಮ್ಮದೇ ಆದ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿಕೊಂಡಿದ್ದಾರೆ. ದೇಶ ಯಾವುದೇ ಇರಲಿ, ಭಾರತೀಯರು ಕಾಲಿಟ್ಟ ಮೇಲೆ ಅಲ್ಲಿ ಅವರದ್ದೇ ಹವಾ. ಬ್ರಿಟಿಷರು ಭಾರತ ಬಿಟ್ಟು ಹೋದ್ರು. ಆನಂತರ ಕೂಡ ನಾನಾ ಕಾರಣಗಳಿಂದಾಗಿ ಭಾರತೀಯರ ವಲಸೆಗಳು ಮುಂದುವರೆದವು. ನಿಮಗೆ ಗೊತ್ತಿರಲಿ, ಇವತ್ತು ಅಮೆರಿಕದ ಚುನಾವಣೆ ನಡೆದ್ರೆ ಅಲ್ಲಿ ಭಾರತೀಯ ಮತದಾರರನ್ನ, ಅವರ ಹಿತಾಸಕ್ತಿಗಳನ್ನ ಕಡೆಗಣಿಸೋ ಹಾಗಿಲ್ಲ. ಇನ್ನು ಅಮೆರಿಕ ಅನ್ನೋ ದೇಶವನ್ನ ಯಾರೇ ಆಳಲಿ, ಅದು ಟ್ರಂಪ್ ಇರಬಹುದು ಅಥವಾ ಈ ಹಿಂದಿನ ಅಧ್ಯಕ್ಷ ಒಬಾಮಾ ಇರಬಹುದು, ಅವರ ಆಡಳಿತ ಯಂತ್ರಾಂಗದ ಭಾರತೀಯ ಮೂಲದವರೇ. ಇನ್ನು ಭಾರತ ಮತ್ತು ಅಮೆರಿಕದ ನಡುವಿನ ಅಣು ಒಪ್ಪಂದ ಆಯ್ತಲ್ಲ, ಅದರಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸಿದ್ದು ಅಲ್ಲಿನ ಅನಿವಾಸಿ ಭಾರತೀಯರೇ. ಇಷ್ಟಕ್ಕೂ ಇವತ್ತು ಟ್ರಂಪ್ ಆಡಳಿತ ಭಾರತದ ಬಗ್ಗೆ ಇಷ್ಟೊಂದು ಅಭಿಮಾನ, ಪ್ರೀತಿ ವ್ಯಕ್ತಪಡಿಸುತ್ತಿರೋದಕ್ಕೆ ಕಾರಣ ಏನು ಗೊತ್ತಾ? ಅಲ್ಲಿನ ಭಾರತೀಯ ಸಂಜಾತ ಪ್ರತಿಷ್ಠಿತ ಉದ್ಯಮಿಗಳು, ಸಂಸದರು ಹಾಗೂ ಭಾರತೀಯ ಮೂಲದ ಪ್ರಭಾವಿಗಳು. ಸ್ನೇಹಿತರೆ, ಅಮೆರಿಕ ಅನ್ನೋ ದೇಶದಲ್ಲಿ ಅತಿ ಹೆಚ್ಚು ಭಾರತೀಯರು ಇರೋ ನಗರ ನ್ಯೂಯಾರ್ಕ್. ಒಟ್ಟು ಅಮೆರಿಕದ ಜನಸಂಖ್ಯೆ 32 ಕೋಟಿ ಆದರೆ ಅದರಲ್ಲಿ 44,60,000 ಮಂದಿ ಭಾರತೀಯರೇ ಇದ್ದಾರೆ. ಆ ಪೈಕಿ 31,80,000 ಮಂದಿಗೆ ಅಮೆರಿಕದ ಸಿಟಿಸನ್ಶಿಪ್ ಸಿಕ್ಕಿದ್ರೆ ಇನ್ನು 12,80,000 ಮಂದಿ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಲ್ಲಿದ್ದಾರೆ. ನಾವು ಅಮೆರಿಕನ್ ಸಿಟಿಸನ್ಸ್ನ ಲೆಕ್ಕ ನೋಡಿದರೆ ಅದರಲ್ಲಿ 1% ಪಾಲು ಭಾರತೀಯರದ್ದು. ಇನ್ನು ವಿಶ್ವದ ನಾನಾ ರಾಷ್ಟ್ರಗಳಲ್ಲಿ ನೆಲೆಸಿರೋ ಭಾರತೀಯರ ಸಂಖ್ಯೆಯನ್ನು ನಾವು ನೋಡೋದಾದರೆ ನಿಮಗೆ ಆಗಲೇ ಹೇಳಿದ ಹಾಗೆ ಅಮೆರಿಕಾದಲ್ಲಿ ಜನಸಂಖ್ಯೆ 32 ಕೋಟಿ, ಅದರಲ್ಲಿ ಅನಿವಾಸಿ ಭಾರತೀಯರ ಸಂಖ್ಯೆ 12.80 ಲಕ್ಷ ಹಾಗೂ ಅಮೆರಿಕಾದಲ್ಲಿ ನೆಲೆಗೊಂಡವರ ಸಂಖ್ಯೆ 31,80,000. ಇನ್ನು UAEಯಲ್ಲಿ ಒಟ್ಟು 92 ಲಕ್ಷ ಜನ ಇದ್ದಾರೆ. ಆ ಪೈಕಿ ಅನಿವಾಸಿ ಭಾರತೀಯರು 31 ಲಕ್ಷ, ಅಲ್ಲೇ ನೆಲೆಗೊಂಡವರು 4,586 ಜನ. ಮಲೇಷಿಯಾದ ವಿಷಯಕ್ಕೆ ಬಂದರೆ ಅಲ್ಲಿ ಒಟ್ಟು ಜನಸಂಖ್ಯೆ 3.16 ಕೋಟಿ. ಆ ಪೈಕಿ ಅನಿವಾಸಿ ಭಾರತೀಯರ ಸಂಖ್ಯೆ 2.28 ಲಕ್ಷ. ಹಾಗೆ ಮಲೇಷಿಯಾದ ಪೌರತ್ವ ಪಡೆದ ಭಾರತೀಯ ಸಂಜಾತರು 27.6 ಲಕ್ಷ. ಇನ್ನು ಸೌದಿ ಅರೇಬಿಯಾದಲ್ಲಿ ಒಟ್ಟು 3.29 ಕೋಟಿ ಜನ ಇದ್ದಾರೆ. ಆ ಪೈಕಿ 28.12 ಲಕ್ಷ ಅನಿವಾಸಿ ಭಾರತೀಯರಿದ್ರೆ 2,260 ಮಂದಿಗೆ ಆ ದೇಶದ ಪೌರತ್ವ ಸಿಕ್ಕಿದೆ. ಮಯನ್ಮಾರ್ನಲ್ಲಿ 5.5 ಕೋಟಿ ಜನ ಇದ್ದಾರೆ. ಆ ಪೈಕಿ 8,999 ಜನ ಅನಿವಾಸಿ ಭಾರತೀಯರಿದ್ರೆ 20 ಲಕ್ಷ ಭಾರತೀಯ ಮೂಲದವರಿಗೆ ಅಲ್ಲಿನ ಪೌರತ್ವ ಸಿಕ್ಕಿದೆ. UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್ನ ವಿಷಯಕ್ಕೆ ಬರೋದಾದ್ರೆ ಅಲ್ಲಿನ ಒಟ್ಟು ಜನಸಂಖ್ಯೆ 6.6 ಕೋಟಿ. ಆ ಪೈಕಿ ಅನಿವಾಸಿ ಭಾರತೀಯರು 3.25 ಲಕ್ಷ ಆದರೆ ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಅಂದರೆ ಭಾರತೀಯ ಮೂಲದ ವ್ಯಕ್ತಿಗಳ ಸಂಖ್ಯೆ 15 ಲಕ್ಷ. ದಕ್ಷಿಣ ಆಫ್ರಿಕಾಗೆ ಬಂದರೆ ಒಟ್ಟು ಜನಸಂಖ್ಯೆ 5.67 ಕೋಟಿ. ಆ ಪೈಕಿ 60,000 ಜನ NRIಗಳಿದ್ದಾರೆ. ಹಾಗೆಯೇ 15 ಲಕ್ಷ ಜನ
ಭಾರತೀಯ ಮೂಲದವರು ಅಲ್ಲಿ ವಾಸ ಮಾಡ್ತಾರೆ. ಕೆನಡಾದ ವಿಷಯಕ್ಕೆ ಬಂದ್ರೆ 3.74 ಕೋಟಿ ಒಟ್ಟು ಜನಸಂಖ್ಯೆ ಇದೆ. ಆ ಪೈಕಿ 1,84,000 ಮಂದಿ NRIಗಳು ಅಂದ್ರೆ ಅನಿವಾಸಿ ಭಾರತೀಯರಿದ್ದಾರೆ. ಇನ್ನು 8,32,000 ಜನಕ್ಕೆ ಅಲ್ಲಿನ ಪೌರತ್ವ ಸಿಕ್ಕಿದೆ. ಮಾರಿಷಸ್ನ ಒಟ್ಟು ಜನಸಂಖ್ಯೆಯಲ್ಲಿ 68% ಭಾರತೀಯರಿದ್ದಾರೆ. ಆಸ್ಟ್ರೇಲಿಯಾದ ಒಟ್ಟು ಜನಸಂಖ್ಯೆಯಲ್ಲಿ 2% ಭಾರತೀಯ ಮೂಲದವರು. ನೇಪಾಳದಲ್ಲಿ 4 ಮಿಲಿಯನ್ ಭಾರತೀಯ ಮೂಲದವರು ಅಂದರೆ ಅಲ್ಲಿನ ಒಟ್ಟು ಜನಸಂಖ್ಯೆಯ 14.7% ಮಂದಿ ಭಾರತೀಯ ಮೂಲದವರೇ ಇದ್ದಾರೆ. ದಕ್ಷಿಣ ಅಮೆರಿಕಾದ ಗಯಾನಾದಲ್ಲಿ 43.5% ಭಾರತೀಯ ಮೂಲದ ಜನ ಇದ್ದಾರೆ. ಸ್ನೇಹಿತರೆ, ಈ ಅಂಕಿ ಅಂಶಗಳಿವೆಯಲ್ಲ, ಇವೆಲ್ಲ NRIonline.com ಮಾಹಿತಿಯನ್ನು ಆಧರಿಸಿ ನಾನು ನಿಮಗಿಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಒಟ್ಟು ವಿಶ್ವವ್ಯಾಪಿಯಾಗಿರೋ ಭಾರತೀಯರ ಸಂಖ್ಯೆ 17.5 ಮಿಲಿಯನ್ ಅಂದರೆ 1,75,00,000 ಜನ. ಅಂದರೆ ಭಾರತದ ಒಟ್ಟು ಜನಸಂಖ್ಯೆ ಇದೆಯಲ್ಲ, ಅದರ 1.3% ಜನ ಭಾರತದಿಂದ ಹೊರಗಿದ್ದಾರೆ, ಅಲ್ಲಿ ಬದುಕುಗಳನ್ನು ಕಟ್ಕೊಳ್ತಿದ್ದಾರೆ. ಹೀಗೆ ದೇಶ ಬಿಟ್ಟು ವಿದೇಶಗಳಲ್ಲಿ ನೆಲೆ ನಿಲ್ಲೋದಕ್ಕೆ ಹೋಗ್ತಿರೋರ ಸಂಖ್ಯೆ ಹೆಚ್ಚಾಗೋದ್ರಿಂದ ಆಗೋ ಲಾಭ ಏನು? ವಿದೇಶಗಳಲ್ಲಿ ದುಡಿಮೆಗೆ ಹೋದ ಅನಿವಾಸಿ ಭಾರತೀಯರು ಅಲ್ಲಿ ಗಳಿಸಿದ ಹಣವನ್ನು ಭಾರತಕ್ಕೆ ಕಳುಹಿಸಿಕೊಡ್ತಾರೆ. ಹೀಗೆ ಪ್ರತಿ ವರ್ಷ ಅನಿವಾಸಿ ಭಾರತೀಯರ ಮೂಲಕ ಭಾರತದಲ್ಲಿನ ಬ್ಯಾಂಕ್ಗಳಿಗೆ ಬರೋ ಹಣ ಸರಿಸುಮಾರು $70 ಬಿಲಿಯನ್. ಇದೆಲ್ಲ ಡಾಲರ್ಗಳ ಲೆಕ್ಕದಲ್ಲೇ ಇರೋದ್ರಿಂದ ಇದು ನಮ್ಮ ಕರೆನ್ಸಿಯ ಮೌಲ್ಯವನ್ನು ಹೆಚ್ಚು ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನು ವಿದೇಶಗಳಲ್ಲಿ ನೆಲೆ ನಿಂತ ಭಾರತೀಯರು ಇಲ್ಲಿನ ಸಂಘ ಸಂಸ್ಥೆಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗಾಗಿ ಕೊಡೋ ಡೊನೇಷನ್ ಹಣ ಇದೆಯಲ್ಲ, ಅದು ಕೂಡ ಚಿಕ್ಕ ಮೊತ್ತದ್ದೇನಲ್ಲ. ಇದಲ್ಲದೆ ವಿದೇಶಗಳಲ್ಲಿ ಉನ್ನತ ಸ್ಥಾನಗಳಲ್ಲಿರೋ ಭಾರತೀಯರ ಮೂಲಕ ಆ ದೇಶಗಳೊಂದಿಗಿನ ಭಾರತದ ಸಂಬಂಧ ಸುಧಾರಣೆಗೆ ಸಹಾಯವಾಗುತ್ತೆ. ಈ ಅನಿವಾಸಿ ಭಾರತೀಯರು ವಿದೇಶಗಳಲ್ಲಿ ನಮ್ಮ ಸಂಸ್ಕೃತಿ ಹಾಗೂ ಸಂಪ್ರದಾಯಗಳನ್ನು ಪರಿಚಯ ಮಾಡಿಕೊಡ್ತಿದ್ದಾರೆ. ಇವರ ಮೂಲಕ ಭಾರತಕ್ಕೆ ಬರೋ ಪ್ರವಾಸಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಇನ್ನು ವಿದೇಶಗಳಲ್ಲಿ ನೆಲೆ ನಿಂತ ಉದ್ಯಮಿಗಳು ಕೂಡ ಭಾರತದಲ್ಲಿ ಉದ್ಯಮಗಳ ಸ್ಥಾಪನೆಗೆ ಹಣ ಹೂಡೋದಿಕ್ಕೆ ಶುರು ಮಾಡಿದ್ದಾರೆ. ಆ ಮೂಲಕ ಭಾರತಕ್ಕೆ ವಿದೇಶಿ ಹೂಡಿಕೆ ಹರಿದು ಬರೋದಕ್ಕೆ ಕೂಡ ಸಹಾಯವಾಗ್ತಿದೆ. ಅಮೆರಿಕಾದಲ್ಲಿ ನೆಲೆಸಿರೋ ಭಾರತೀಯರಂತೂ ನಾನು ಆಗಲೇ ಹೇಳಿದ ಹಾಗೆ ಭಾರತದ ಬಗ್ಗೆ ಅಮೆರಿಕಾದ ವಿದೇಶಾಂಗ ನೀತಿನೇ ಬದಲಾಗೋ ಹಾಗೆ ಮಾಡಿದ್ದಾರೆ ಅಂದರೆ ಅದು ಖಂಡಿತ ಅತಿಶಯೋಕ್ತಿಯಲ್ಲ. ಹೀಗಾಗಿನೇ ನಾನಾ ದೇಶಗಳಲ್ಲಿ ನೆಲೆ ನಿಂತ ಭಾರತೀಯ ವಲಸಿಗರನ್ನ ನಮ್ಮ ಪ್ರಧಾನಿ ಮೋದಿ ಅನಿವಾಸಿ ಭಾರತೀಯರು ಅಂತ ಕರೆಯೋ ಬದಲು ರಾಷ್ಟ್ರದೂತರು ಅಂತ ಕರೆದಿದ್ದು. ಇವತ್ತು UAE ಅಂತ ದೇಶದಲ್ಲಿ ಭಾರತೀಯರು 30%ಗಿಂತ ಹೆಚ್ಚಿದ್ದಾರೆ ಅಂದರೆ ಆ ದೇಶದ ರಾಜಕೀಯ ನಿರ್ಧಾರಗಳಲ್ಲಿ ಭಾರತೀಯರ ಪ್ರಭಾವ ಅದಿನ್ನೆಷ್ಟರ ಮಟ್ಟಿಗಿರಬಹುದು ಅನ್ನೋದನ್ನ ಒಂದ್ಸರಿ ಯೋಚನೆ ಮಾಡಿ ನೋಡಿ. ನಿಮಗೆ ಗೊತ್ತಿರಬೇಕು, ಇವತ್ತು ಪೋರ್ಚುಗಲ್ ಪ್ರಧಾನಿಯಾಗಿರೋ ಆಂಟೋನಿಯೋ ಕಾಸ್ಟಾ ನಮ್ಮ ಭಾರತೀಯ ಮೂಲದವರು, ಗೋವಾದಿಂದ ಯಾವತ್ತೋ ವಲಸೆ ಹೋದ ಕುಟುಂಬದವರು. ಹೀಗಾಗಿನೇ ಭಾರತ ಸರ್ಕಾರ ವಿದೇಶಗಳಿಗೆ ಹೋಗೋ ಪ್ರತಿಭೆಗಳಿಗೆ ಕೌಶಲ್ಯ ವೃದ್ಧಿಗಾಗಿ ಹಲವಾರು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಅಷ್ಟೇ ಅಲ್ಲ, ಅಲ್ಲಿ ನೆಲೆ ನಿಂತ ರಾಷ್ಟ್ರದೂತರಿಗೆ ಏನೇ ಸಮಸ್ಯೆಯಾದರೂ ತಕ್ಷಣ ಸ್ಪಂದಿಸೋದಕ್ಕೆ ಅವಕಾಶ ಆಗೋ ಹಾಗೆ ವಿದೇಶಾಂಗ ಇಲಾಖೆಯಲ್ಲಿ ಮದತ್ ಹೆಸರಿನ ಪೋರ್ಟಲನ್ನು ಶುರು ಮಾಡಲಾಗಿದೆ. ಪ್ರತಿ ವರ್ಷ NRI ಮಕ್ಕಳಿಗೆ ಭಾರತ ಸರ್ಕಾರ ಸ್ಕಾಲರ್ಶಿಪ್ ಕೊಡುತ್ತೆ. ಇಲ್ಲಿನ ಮೆಡಿಕಲ್ ಕಾಲೇಜುಗಳಲ್ಲಿ ಅವರಿಗಾಗಿ ಸೀಟುಗಳನ್ನು ಕಾಯ್ದಿರಿಸಲಾಗುತ್ತೆ. ಅನಿವಾಸಿ ಭಾರತೀಯರು ಭಾರತದೊಂದಿಗಿನ ಸಂಬಂಧವನ್ನು ಕಳ್ಕೊಳ್ಳದಂತೆ ಕಾಪಾಡೋ ಪ್ರಯತ್ನವನ್ನು ಕೂಡ ಭಾರತ ಮುಂದುವರಿಸಿಕೊಂಡು ಬಂದಿದೆ. ಇದರ ಜೊತೆಗೆ ಪ್ರತಿ ವರ್ಷ ಜನವರಿ 9ನೇ ತಾರೀಖನ್ನು ನಾವು ಪ್ರವಾಸಿ ಭಾರತೀಯ ದಿನವನ್ನಾಗಿ ಆಚರಣೆ ಕೂಡ ಮಾಡ್ತೀವಿ. ಅದೇ ದಿನ ಯಾಕೆ ಮಾಡ್ತೀವಿ ಅಂದರೆ ಜನವರಿ 9, 1915ರಂದು ಮಹಾತ್ಮ ಗಾಂಧಿ ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಹಿಂತಿರುಗಿ ಬಂದ ದಿನ. ಹೀಗಾಗಿ ಜನವರಿ 9 ಪ್ರವಾಸಿ ಭಾರತೀಯ ದಿನವನ್ನಾಗಿ ಆಚರಿಸಲಾಗುತ್ತೆ. ಇದೆಲ್ಲದರ ಜೊತೆಗೆ ಅನಿವಾಸಿ ಭಾರತೀಯರನ್ನ ಬಳಸಿಕೊಂಡು ಅವರಿಂದ ಹೂಡಿಕೆ ಮಾಡಿಸೋ ಮೂಲಕ ಭಾರತೀಯ ಗ್ರಾಮೀಣ ಭಾಗಗಳಲ್ಲಿ ಕೃಷಿ ಹಾಗೂ ಕೃಷಿ ಆಧಾರಿತ ಉದ್ಯಮಗಳ ಅಭಿವೃದ್ಧಿಗೆ ಒಂದಷ್ಟು ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕಾದ ಅಗತ್ಯ ಇದೆ. ಸ್ನೇಹಿತರೆ, ಇವತ್ತು ವಿಶ್ವವ್ಯಾಪಿಯಾಗ್ತಿರೋ ಭಾರತೀಯತೆ ಮುಂದೊಂದು ದಿನ ಇಡೀ ಜಗತ್ತನ್ನು ಆಳೋದಕ್ಕೆ ಶುರು ಮಾಡುತ್ತೆ ಅಂದರೆ ಅದರಲ್ಲಿ ಯಾವ ಆಶ್ಚರ್ಯನೂ ಪಡಬೇಕಿಲ್ಲ. ಸ್ವಾಮಿ ವಿವೇಕಾನಂದರ ವಾಣಿ ನಿಜವಾಗುವ ಕಾಲ ಹತ್ತಿರ ಬರ್ತಾ ಇದೆ. ಇದು ಸ್ನೇಹಿತರೆ ಭಾರತೀಯರ ವಲಸೆ ವಿಕ್ರಮದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.